ಚುನಾವಣೆಯ ಏನು ಹೇಳ್ತೀರಿ ಸರ್ ಸೋಮಣ್ಣ ಅವರು ಚುನಾವಣೆ ಬಗ್ಗೆ? ಕಳೆದ 10 ವರ್ಷಗಳಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪ್ರಗತಿಯತ್ತ ದಾಪುಗಾಲಾಗ್ತಾ ಇದೆ. ಇಡೀ ವಿಶ್ವವೇ ಕೂಡ ಭಾರತವನ್ನು ಒಂದು ಬಾರಿ ತಿರುಗಿ ನೋಡುವಂತೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಅವರ ಆಡಳಿತಾವಧಿಯಲ್ಲಿ ದೀನರು, ದಲಿತರು, ಬಡವರು, ಹಿಂದುಳಿದವರು, ವಿಶೇಷವಾಗಿ ಮಹಿಳೆಯರು, ವಿದ್ಯಾರ್ಥಿಗಳು ಅವರು ಅಭಿವೃದ್ಧಿಯ ಕ್ಷೇತ್ರವನ್ನು ಆಚೆಯಲ್ಲಿರ್ತಕ್ಕಂಥ ಒಂದು ವರ್ಗನೇ ಇಲ್ಲ. ಪ್ರತಿಯೊಬ್ಬರನ್ನು ಜೋಡಿಸ್ಕೊಂಡು ಈ ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸ್ತಾ ಇದ್ದಾರೆ. ವಿಶೇಷವಾಗಿ ಕಳೆದ 10 ವರ್ಷಗಳಲ್ಲಿ ಭ್ರಷ್ಟಾಚಾರ ಅನ್ನೋ ಒಂದು ಮಾತನ್ನೇ ಕೂಡ ಇನ್ಕ್ಲೂಡಿಂಗ್ ವಿರೋಧ ಕಾಂಗ್ರೆಸ್ ಪಕ್ಷದವರು ಕೂಡ ಒಂದು ಹೇಳಲಿಕ್ಕಾಗಲ್ಲ. ಒಂದೇ ಒಂದು ಸಣ್ಣ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರದ ಮೇಲಿಲ್ಲ, ಸರ್ಕಾರದ ಯಾವುದೇ ಸಚಿವರ ಮೇಲಿಲ್ಲ. ಹೀಗಿರುವಾಗ ಇಡೀ ದೇಶದ ಒಂದು ಯುವಕರೇನಿದ್ದಾರೆ, ಇಡೀ ದೇಶದ ಒಂದು ಮತದಾರರೇನಿದ್ದಾರೆ, 140 ಕೋಟಿ ಮತದಾರರ ಒಂದು ಅಪೇಕ್ಷೆ ಏನಿದೆ, ಭ್ರಷ್ಟ ಮುಕ್ತ ಹಾಗೂ ಒಂದು ಪಾರದರ್ಶಕ ಆಡಳಿತವನ್ನು ಬೇಕು ಅಂತ ಏನು ಒಂದು 140 ಕೋಟಿ ಜನರ ಭಾರತೀಯರ ಮನಸ್ಸಿನಲ್ಲೇನಿತ್ತು ಅದನ್ನು ಅರ್ಥಂತ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿ ಈ 10 ವರ್ಷಗಳಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಇಡೀ ದೇಶ ಕೊಟ್ಟಿದ್ದಾರೆ. ಹಾಗಾಗಿ 2014 ಆಯಿತು. 2014ರಲ್ಲಿ ಯಾರೂ ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಪಕ್ಷ ಸಿಂಗಲ್ ಮೆಜಾರಿಟಿ ಯಾವ ಪಕ್ಷ ಕೂಡ ಬಹುಮತ ಬರೋದಿಲ್ಲ ಅಂತ ಅಂದ್ಕೊಂಡ ಒಂದು ಸಂದರ್ಭದಲ್ಲಿ ಇಡೀ ದೇಶದ ಜನ ಒಂದು ಪಕ್ಷಕ್ಕೆ BJPಗೆ ಒಂದು ಅಧಿಕಾರವನ್ನು ಕೊಟ್ಟರು. ಆ 5 ವರ್ಷಗಳಲ್ಲಿ ಒಳ್ಳೆ ಒಂದು ಆಡಳಿತವನ್ನು ಮಾಡಿ ತೋರಿಸಿದ್ರು. ಆರ್ಟಿಕಲ್ 370 ಬ್ಯಾನ್ ಮಾಡೋದಾಗಿರ್ಬೋದು, ನೋಟ್ ಬ್ಯಾನ್ ಆಗಿರ್ಬೋದು, ಹಾಗೂ ಏನು ನೆರೆಹೊರೆಯ ಶತ್ರು ಪಾಕಿಸ್ತಾನ, ಬಾಂಗ್ಲಾದೇಶಗಳ ಒಂದು ಕಿರುಕುಳ, ಚೀನಾದ ಕಿರುಕುಳ ಏನಿತ್ತು ಅದನ್ನು ಸಮರ್ಥವಾಗಿ ಒಂದು ಎದುರಿಸಿದ್ರು. ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ತಕ್ಕಂಥ ಒಂದು ಏಟನ್ನು ಕೊಟ್ಟರು. ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಸಮರ್ಥವಾಗಿ ಪ್ರತಿನಿಧಿಸಿದ್ರು. ಪಾಕಿಸ್ತಾನದ ಏನು ಎರಡು ಮುಖ ಏನಿದೆ, ಭಯೋತ್ಪಾದಕರನ್ನು ಪೋಷಣೆ ಮಾಡೋದು, ಭಾರತದ ವಿರುದ್ಧ ಹಿನ್ಗಡೆಯಿಂದ ಒಂದು ಬಿಡ್ತಕ್ಕಂಥ ಏನು ಒಂದು ವಿಮುಖ ನೀತಿ ಇತ್ತು ಅದನ್ನು ವಿಶ್ವದೆದುರಿಗೆ ಪಾಕಿಸ್ತಾನದ ಒಂದು ಮನಸ್ಥಿತಿಯನ್ನು ಬಿಚ್ಚಿಟ್ರು. ಇಂಥ ಒಂದು ಈ ಆಡಳಿತದ ಮೂಲಕ ಇಡೀ ದೇಶದಲ್ಲಿ ಯುವಕರಲ್ಲಿ ಏನು ಒಂದು ದೇಶ ಪ್ರೇಮ ಇತ್ತು ಅದು ಜಾಗೃತ ಆಯಿತು. ಹಾಗಾಗಿ 2019ರಲ್ಲಿ 283 ಇದ್ದಂಥ BJPಯ ಲೋಕಸಭಾ ಕ್ಷೇತ್ರಗಳು 300 ಗಡಿ ದಾಟಿತು. 303 ಒಂದು ಸ್ಥಾನವನ್ನು ಪಡ್ಕೊಂಡ್ವಿ. ಕಳೆದ 5 ವರ್ಷಗಳಲ್ಲಿ ಮತ್ತಿನ್ನಷ್ಟು ಸುಭದ್ರವಾದ ಆಡಳಿತವನ್ನು ನೀಡಿದ್ರು. ಸಾಕಷ್ಟು ಒಳ್ಳೆಯ ಅಭಿವೃದ್ಧಿಯನ್ನು ಕೊಟ್ಟರು, ಒಳ್ಳೆಯ ಆಡಳಿತವನ್ನು ಕೊಟ್ಟರು. ಕೊರೋನಾದಂಥ ವಿಶ್ವಮಾರಿ ಏನಿದೆ, ಇಡೀ 2 ವರ್ಷ ದೇಶದ 80 ಕೋಟಿ ಜನರಿಗೆ ಉಚಿತವಾಗಿ ಏನು ಆಹಾರ ಧಾನ್ಯವನ್ನು ನೀಡಿದ್ರು. ಆಗ 2028ರೂ ಕೂಡ ಈ ಒಂದು ಯೋಜನೆಯನ್ನು ಮುಂದುವರಿಸಿದ್ರು. ಹಾಗೇನೆ ಜಗತ್ತಿನಲ್ಲಿ ಯಾರೂ ಕೂಡ ಮಾಡಲಿಕ್ಕಾಗದಂಥ ಒಂದು ಪ್ರತಿಯೊಬ್ಬ ಭಾರತೀಯನಿಗೂ ಕೊರೋನಾದ ವ್ಯಾಕ್ಸಿನನ್ನು ನೀಡಿ ಪ್ರತಿಯೊಬ್ಬ ಪ್ರಾಣವನ್ನು ಉಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗ 2024ರ ಚುನಾವಣೆಯಲ್ಲಿ ಇಡೀ ದೇಶದ ಜನತೆ BJPಯನ್ನು 300-400ರ ಗಡಿಯನ್ನು ದಾಟಿಸ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಆ ಹಿನ್ನೆಲೆಯಲ್ಲಿ ಸೋಮಣ್ಣನವರಿಗೆ ನಾವು ತುಮಕೂರು ಲೋಕಸಭಾ ಕ್ಷೇತ್ರ ಒಲಿಯುತ್ತೆ, BJPಗೆ ಒಲಿಯುತ್ತೆ.